ಹುಟ್ಟಿದ ಒಂದೇ ತಾಯಿ ಹುಟ್ಟಿಲ್ಲ, ಆದ್ರೆ ನಮ್ಮ ಅಣ್ಣ ಸರ್ ಆ ಪದಗಳಿಗೆ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸೊ ಸೀರಿಯಸ್ ಆಗಿ ಆ ಥರ ಇರೋದು ದರ್ಶನ್ ಸರ್ ಮತ್ತೆ ನಾವು ಫ್ಯಾನ್ಸ್ಗಳು, ಸೆಲೆಬ್ರಿಟೀಸ್. ಸೊ ನನ್ನ ಸಿನಿಮಾ ವಿಚಾರಕ್ಕೆ ಹೇಳಕ್ ಬಂದ್ರೆ, ನಾನು ಆಫ್ಟರ್ ಕ್ರಾಂತಿ ಟೈಮಲ್ಲಿ ನಮ್ಮ ಸಿನಿಮಾ ಪ್ರಮೋಷನ್ ಅಂದ್ರೆ ಅವ್ರ ಹತ್ರ ಟೈಟ್ಲ್ ಲಾಂಚ್ ಮಾಡಿಸಿದ್ವಿ. ಸೊ ಅವ್ರದ್ದು ಕಾಟೇರ ಟೈಮಲ್ಲಿ ಪ್ರೀ ರಿಲೀಸ್ ಇವೆಂಟ್ ನಡೀತಾ ಇತ್ತು. ಆಫ್ಟರ್ 3 years, ಒಂದು 2.5-3 years ಆಗಿತ್ತು ಅನ್ಕೊಂತೀನಿ. ಸಿನಿಮಾ ಅಂದ್ರೆ ಗೊತ್ತಲ್ಲ ಸರ್, ಸ್ವಲ್ಪ ಏರುಪೇರು ಅದು ಇದು. ನಾನು ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು, ಎಲ್ಲರೂ ಕೂತ್ಕೊಂಡಿರ್ತಾರೆ, ಏನು ಡಿ ಬಳಗ ಅಂತ ಇರುತ್ತಲ್ಲ ಆ ಬಳಗ. ನಾನು ಹರಿಕೃಷ್ಣ ಸರ್ ಪಕ್ಕ ಆ ಕಡೆ ಕೂತ್ಕೊಂಡಿರ್ತೀನಿ. ನಾನು ನಾರ್ಮಲಾಗಿ ಕ್ಯಾಪ್ ಹಾಕೊಂಡು ಆ ಕಡೆ ಈ ಕಡೆ ಹಿಂಗೆ ನೋಡ್ತಾ ಇರ್ತೀನಿ. ನನಗೆ ಹಿಂಗೆ ಸನ್ನೆ ಮಾಡ್ಬಿಟ್ಟು ಕರೀತಾರೆ, ನಾನು ಆ ಕಡೆ ಈ ಕಡೆ ನೋಡ್ತೀನಿ. ನನ್ನನ್ನು ಒಂದು ಕ್ವಶನ್ ಮಾರ್ಕ್ ನನಗೆ. ಆಮೇಲೆ ಯಶಸ್ವಿ ಅಣ್ಣ ಇದ್ದೀರಿ, ನೀನೇ ಬಾರೋ ಇಲ್ಲಿ ಅಂತ ಕರೀತಾರೆ. ಕರೆದಾದ್ಮೇಲೆ ಹೋಗ್ಬಿಟ್ಟು ಕೆಳಗಡೆ ಕೂತ್ಕೋತೀನಿ. ಏನು ಚೆನ್ನಾಗಿದೆಯಾ ಅಂತ. ಫಸ್ಟ್ ಏನಾಯ್ತು ಸಿನಿಮಾ, ಬರೀ ಇದೇ ಮಾಡ್ಕೊಂಡಿರ್ಬೇಡ, ಫಸ್ಟ್ ಸಿನಿಮಾ ಮಾಡ ಸರ್, ಅದು ಸೆಕೆಂಡ್ರಿ ಸರ್. ಆ ಟೈಮಲ್ಲಿ ಓಕೆ. ಬಟ್ ಇವಾಗ ರೀಸೆಂಟಾಗಿ ಮಿಡಲಲ್ಲಿ ಒಂದ್ಸಲ ಒಳಗಡೆ ಹೋಗಿ ಮತ್ತೆ ಆಚೆ ಬಂದ್ರು ಗೊತ್ತಾ, ಮನೆ ಹತ್ರ ಹೋಗಿ ಹ್ಯಾಂಡ್ ಶೇಕ್ ಕೊಡೋಕೆ ನಿಂತಿರ್ತೀನಿ, ಕತ್ಬಗ್ಸ್ಕೊಂಡು ನಿಂತಿರ್ತೀನಿ. ಹ್ಯಾಂಡ್ ಶೇಕ್ ಕೊಡ್ತೀನಿ ಅಂದ್ರೆ ಖುಷಿ ನನಗೆ. ಇವಾಗ ನಾವು ಇನ್ನೊಂದೇನೋ ಅವ್ರ ಹತ್ರ ಕೇಳೋದಕ್ಕಿಂತ ನಾವು ಇದೀವಿ ಅಂತ ಅವ್ರಿಗೆ ತೋರಿಸ್ಬೇಕು. ಬಟ್ ಆ ಹ್ಯಾಂಡ್ ಶೇಕ್ ಕೊಟ್ಟಿದ್ದನ್ನೆಲ್ಲನೂ ಫ್ಯಾನ್ಸ್ಗಳನ್ನ ಮೀಟ್ ಮಾಡ್ತಾರೆ ಅಂತ ಅದನ್ನು ಒಂದು ರೈಸ್ ಮಾಡಿದ್ರು ಕೋರ್ಟಲ್ಲಿ. ಬಿಕಾಸ್ ಆ ಹ್ಯಾಂಡ್ ಶೇಕ್ ಕೊಟ್ಟಾಗ ಫಸ್ಟ್ ಹಿಂಗೆ ನೋಡಿ ರಪ್ಪಂತ ಹೆಗಲ ಮೇಲೆ ಕೈ ಹಾಕಿ ಒಂದು ಕ್ಷಣ ನನಗೆ ಮೈ ಒಂದು ದಗ್ಗಂದ ಹಂಗೆ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು, ಏನು ಸರ್ ಬರೀ ಹಿಂಗೆ ಓಡಾಡ್ಕೊಂಡಿರೋದೇನ, ಕೆಲಸ ಎಲ್ಲ ಚೆನ್ನಾಗಿ ನಡೀತಾಯ್ತಾ, ಫಸ್ಟ್ ಕೆಲಸ ಮಾಡಿ ಸರ್ ಹಂಗಂತ ಹೇಳಿ. ನನ್ನ ಬರ್ಡೇಲಿ ಫಾರ್ ದಿ ಫಸ್ಟ್ ಟೈಮ್ ಸರ್, ನನ್ನ ಅಕ್ಕಪಕ್ಕ ಇರೋನ್ ಸಮೇತ ನೀನು ಹೀರೋನಾ, ನೀನು ಸಿನಿಮಾ ಮಾಡ್ತಿದ್ಯಾ ಅಂತೆಲ್ಲ ಎಷ್ಟೋ ಜನ ಟೀಕೆ ಮಾಡೋ ಟೈಮಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾನು ಬರ್ಡೇಗೆ ಅಂದ್ಬಿಟ್ಟು ವಿಶ್ ಮಾಡ್ಸೋಕ್ಕೆ ನಮ್ಮ ಅಣ್ಣ ಕರ್ಕೊಂಡು ಹೋಗಿರ್ತಾರೆ. ನಾನು ಒಬ್ಬರ ಅಣ್ಣ ವಿನಯ್ ಅಣ್ಣ ಅಂದ್ಬಿಟ್ಟು ಅವ್ರು ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಮೆಟ್ಲತ್ತಿ ಹೋಗ್ಬಿಟ್ಟು ಹಿಂಗೆ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಇಟ್ಕೊಂಡು ನಿಂತಿದ್ದೀನಿ. ಹಂಗೆ ಟಕ 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 ಇಳಿದು ಬಂದರು. ಬಂದ ತಕ್ಷಣ ನೋಡಿದ್ರು, ಏನು ಹೀರೋ ನಮ್ಮನ್ನು ಬಿಟ್ಟು ಬರ್ತಡೇ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು ಅಂದರೆ. ನಾವು ಸ್ಟೋನಿ ಬ್ರೋಕಲ್ಲಿ ಬರ್ಡೇ ಮಾಡಿದ್ವಿ. ಅದು ವಿಡಿಯೋ ಅಲ್ಲಿ ಅಣ್ಣ ಯಾರೋ ಸ್ಟೇಟಸ್ಗೆ ಹಾಕಿದ್ದಾಗ ನೋಡಿರ್ತಾರೆ. ನಮ್ಮನ್ನು ಬಿಟ್ಟು ಬರ್ಡೇ ಮಾಡಿದ್ಯಾ ನೀನು, ಪಾರ್ಟಿ ಕೊಡಲ್ವಾ ನಮಗೆ ಅಂತ ಅಂದರು. ಹ್ಞೂ ಬಾಸ್ ಅಂತಂದೆ. ನೆಕ್ಸ್ಟ್ ಇಯರ್ ನಾನು ನಿನಗೆ ಒಳ್ಳೆ ಗಿಫ್ಟ್ ಕೊಡ್ತೀನಿ, ನೀನು ಒಳ್ಳೆ ಸಿನಿಮಾ ಮಾಡಿರು, ಅದೇ ನಿನ್ನ ಕೊಡೋ ಪಾರ್ಟಿ ನನಗೆ ಅಂತ ಹೇಳಿದ್ರು. ಸೊ ಅಂಥ ವ್ಯಕ್ತಿನ ನಾವು ಎಷ್ಟು ಪೂಜೆ ಮಾಡಿ ಸರ್. ತಾಯಿ ಜೀವ ಒಂದು ಕೊಟ್ಟಿದ್ದಾರೆ, ಬಟ್ ಜೀವನಕ್ಕೊಂದು ದಾರಿ, ಜೀವನಕ್ಕೊಂದು ಮಾರ್ಗದರ್ಶನನೇ ಕೊಟ್ಟಿದ್ದಾರೆ ದರ್ಶನ್ ಸರ್. ಗಜಪಡಲ್ಲಿ ಇದ್ದವ್ರದ್ದು ಅವರದ್ದು ಸಿನಿಮಾಗಳು ರಿಲೀಸ್ ಆಗಿದೆ. ಆ ಸಿನಿಮಾಗಳ ದರ್ಶನ್ ಸರ್ ಹೆಸರು ಹೇಳ್ಕೊಂಡಿದ್ದಾರೆ ಸರ್. ಬಟ್ ಅವ್ರ ಸಿನಿಮಾ ಬರ್ತಾ ಇದೆ, ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ವಿಡಿಯೋ ನಾವು ಬಿಡ್ಬೋದಾಯ್ತಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ನಾನು ಫಸ್ಟ್ ನೋಟ್ ಬರ್ತೀನಿ ಸರ್. 3 ಅವರ್ ದಿನಾನೇ ಆ ವ್ಯಕ್ತಿ ಜೊತೆ ಕಳೆದು 3 ತಿಂಗಳಕ್ಕಾದ್ರೂ ಪರವಾಗಿಲ್ಲ. ದರ್ಶನ್ ಸರ್ ಒಂದಿನ ಪ್ರಮೋಷನ್ಗೆ ಬಂದರೆ ಸಾಕು ಅಂತ 3 ತಿಂಗಳು ವೆಯ್ಟ್ ಮಾಡಿ ಸಿನಿಮಾ ರಿಲೀಸ್ ಮಾಡಿರೋರ್ನು ನೋಡಿದ್ದೀವಿ. ಆಮೇಲೆ ಅವ್ರು ಹೇಳಿದ್ದು ಒಂದು ಮಾತಿಗೆ, ಅವ್ರದ್ದು ಎಷ್ಟೇ ಪರ್ಸ್ನಲ್ ಕೆಲಸ ಇದ್ರು 3 ನಿಮಿಷಕ್ಕೆ, ಆಮೇಲೆ 3 ದಿನಕ್ಕೇನೆ ಅವ್ರಿಗೆ ಹೋಗಿ ಪ್ರಮೋಷನ್ ಮಾಡಿಕೊಟ್ಟು ಆ ಸಿನಿಮಾನ ನಿಲ್ಲಿಸಿ ಗೆಲ್ಲಿಸಿ ಆ ಥರ ಒಂದು ಸಾಥ್ ಕೊಟ್ಟಿರೋಂಥದ್ದು ನೋಡಿದ್ದೀವಿ. ಎಕ್ಸಾಂಪಲ್ ಇವಾಗ ರೀಸೆಂಟಾಗಿ ಲವ್ OTP ಅನ್ನೋ ಒಂದು ಸಿನಿಮಾ ಸಖತ್ತಾಗಿದೆ, ನಾವು ನೋಡಿದ್ವಿ. ಅನೀಶ್ ಸರ್ ಹತ್ಕೊಂಡು ವೀಡಿಯೋ ಮಾಡ್ತಾರೆ ಸರ್. ಫಸ್ಟು ಅದು ಹತ್ಕೊಂಡು ವೀಡಿಯೋ ಮಾಡೋಕ್ಕೆ 2 ರೀಸನ್ ಇದೆ. ಒಂದು, ಅಷ್ಟು ಒಳ್ಳೆ ಸಿನಿಮಾ ಹೋಗ್ತಾ ಇಲ್ಲ ಕನ್ನಡ ಇಂಡಸ್ಟ್ರಿಲಿ. ಸೆಕೆಂಡ್ ಒನ್, ನನಗನ್ಸಿದ ಥಾಟ್ ಏನು ಅಂದರೆ, ಸರ್ ವಾಸನನ್ ಪಕ್ಕ ಕಮರ್ಷಿಯಲ್ ಅಂತ ಒಂದು ಸಿನಿಮಾ ಬರುತ್ತೆ, ಟ್ರೈಲರ್ ಲಾಂಚ್ ಮಾಡ್ತಾರೆ. ರಿಷಬ್ ಸರ್ ಹೇಳ್ತಾರೆ, ದರ್ಶನ್ ಸರ್ ಫ್ಯಾನ್ಸ್ ಹಿಂಗೆ ಬಂದು ಹಿಂಗೆ ಹೋದರೆ ಸಿನಿಮಾ ಹಿಟ್ ಅಂದ್ಬಿಟ್ಟು. ಆ ಟ್ರೈಲರ್ ಲಾಂಚಲ್ಲಿ ಅನೀಶ್ ಈ ಥರ ಹುಡುಗ ಒಂದು ಸಿನಿಮಾ ಮಾಡಿದ್ದಾನೆ ಹಂಗೆ ಹಿಂಗೆ ಅಂತೇಳಿ. ಅದೇ ಥರ ಎಷ್ಟೋ ಜನ ಇವತ್ತು ಸ್ಟಾರ್ಗಳು ಏನಿದ್ದಾರೆ ಅವರೆಲ್ಲರಿಗೂ ಬೆನ್ನು ತಟ್ಟಿ ಬೆಳೆಸ್ತಾರೆ. ಬೆಳೆದಾದ್ಮೇಲೆ ಅವ್ರದ್ದೊಂದು ಸ್ಟಾರ್ಡಮ್ ಅಂತ ಬಂದಮೇಲೆ ನಮ್ಗೆ ಎಂತ ಸರ್, ಇವತ್ತಿಗೂ ಅಂಬರೀಷ್ ಅಪ್ಪಾಜಿ ಅವ್ರಿಗೆ ಈ ವ್ಯಕ್ತಿ ಇಂಥ ಸೂಪರ್ ಸ್ಟಾರ್ ಆದರೂ ತಲೆ ತಗ್ಸೋದು ನೋಡಿದ್ದೀವಿ. ರಾಜ್ಕುಮಾರ್ ಸರ್ ಹೆಸರು ಹೇಳಿದಾಗ ತಲೆ ತಗ್ಸೋದು ನೋಡಿದ್ದೀವಿ. ಸೊ ಆಮೇಲೆ ಶಿವಣ್ಣ ಅವ್ರನ್ನ ಎದುರುಗಡೆ ಕಂಡಾಗ ದರ್ಶನ್ ಸರ್ ಹೆಂಗೆ ತಲೆಬಾಗಿ ನಡೀತಾರೆ ಅನ್ನೋದನ್ನು ನೋಡಿದ್ದೀವಿ. ಸೊ ಮೊನ್ನೆ ರೀಸೆಂಟಾಗೂ ಇದೆಲ್ಲ ಇನ್ಸಿಡೆಂಟ್ ಆಗೋದಕ್ಕಿಂತ ಬಿಫೋರು ಎಲ್ಲೊಂದು ಕಡೆ ಶಿವಣ್ಣ ಸರ್ ಸಿಕ್ತಾಗ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋತಾರೆ. ಅಂದರೆ ಆ ಒಂದು ನಡತೆ ಅನ್ನೋದು ಹೆಂಗಿದೆ ಅಂತ ನೋಡಿದ್ದೀವಿ. ಅದನ್ನು ಬಿಟ್ಟು ಇವಾಗ ಒಂದು ಸಿನಿಮಾ ಹಿಂಗೆ ಫೇಮ್ ಬಂತು ಅಂದ ತಕ್ಷಣವೇ ನಡೆದು ಬಂದು ಆದಿ ಮರೆಯೋದು ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಸರ್. ಫಸ್ಟಿಂದಾನು ಮ್ಯಾಟ್ರ್ ಆಗುತ್ತೆ. ಅವತ್ತಿಗೆ ವಾಸನ ಪಕ್ಕ ಕಮರ್ಷಿಯಲ್ ಗೆದ್ದಾದ್ಮೇಲೆ ಎಲ್ಲಿ ಕೆಲವೊಂದು ಬಾಂಡಿಂಗ್ಗಳು ಸರ್. ಒಬ್ಬ ವ್ಯಕ್ತಿ ಒಂದು ಹೊತ್ತು ಅನ್ನ ಹಾಕಿದ್ದಾನೆ ಅಂದರೆ ಆ ವ್ಯಕ್ತಿ ನಮ್ಗೊಂದು ಮಾತು ಬೈಯೋ ರೈಟ್ಸ್ ಇರುತ್ತೆ, ಹೇಳೋ ರೈಟ್ಸ್ ಇರುತ್ತೆ. ಕೆಲವು ಟೈಮಲ್ಲಿ ಆ ವ್ಯಕ್ತಿಯಿಂದ ಬೇಜಾರಾಗಲಿ ಆಗಿಲ್ಲದೆ ಇರಲಿ, ಆ ವ್ಯಕ್ತಿನ ನಾವು ಹಂಗೆ ನೋಡಬೇಕು. ಸಮಯ ಬದಲಾದಂಗೆ ಬದಲಾವಣೆ ಆದರೆ, ಇವಾಗ ನಾನು ಬಡಸ್ತನದಲ್ಲಿದ್ದಾಗ ನಮ್ಮಮ್ಮ ಒಂಚೂರು ದೊಡ್ಡವನಾದಾಗ ಬೇರೆಯವರಮ್ಮ, ಇನ್ನೊಂಚೂರು ದೊಡ್ಡವನಾದಾಗ ಅಂಬಾನಿಯವ್ರ ಅಮ್ಮನ ಅಮ್ಮ ಅನ್ನೋಕ್ಕಾಗಲ್ಲ, ಇಲ್ಲ ಬೇರೆ ಹೆಂಡ್ತಿನ ಹೆಂಡ್ತಿ ಅನ್ನೋಕ್ಕಾಗಲ್ಲ. ತಾಯಿನೂ ಒಬ್ಳೆ, ಹೆಂಡ್ತಿನೂ ಒಬ್ಳೆ, ಜೀವನ ಎಲ್ಲ ಒಂದೇ, ಒಬ್ಬರನ್ನೇ ಪೂಜೆ ಮಾಡಬೇಕು. ಗಜಪಡಲಿದ್ದವರು ಒಬ್ಬರು ಒಂದು 30 ಸೆಕೆಂಡ್ ವಿಡಿಯೋ ಮಾಡ್ಬೋದಾಯ್ತಲ್ವ ಸರ್. ನಮ್ಗೆ ಅವ್ರದ್ದು ಪ್ರಮೋಷನ್ ಅವಶ್ಯಕತೆ ನಮಗಿಲ್ಲ ಸರ್. ಇವಾಗ ಕರ್ನಾಟಕದ ತುಂಬ ಸರ್ ಪ್ರತಿಯೊಬ್ಬರು ಡಿ ಬಾಸ್ ಫ್ಯಾನ್ಸ್ ಪ್ರತಿದಿನ ಸ್ಟೇಟಸ್ ಆಗ್ತಿದ್ದಾರೆ. ಪ್ರತಿಯೊಬ್ಬರು ಆಟೋದವ್ರು ಇರ್ಬೋದು, ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಪ್ರತಿಯೊಬ್ಬರು ಇವತ್ತೇನು ಅವ್ರಿಗೋಸ್ಕರ ಇರೋವಂಥ ಸೆಲೆಬ್ರಿಟೀಸ್ ಏನಿದ್ದಾರೆ ಅವ್ರು ಪ್ರಮೋಷನ್ ಮಾಡ್ತಿದ್ದಾರೆ. ಇವಾಗ ಅವರು ಒಂದೊಂದು ವೀಡಿಯೋ ಮಾಡಿ ಹಾಕಿದ್ರು ಅವ್ರ ವೀಡಿಯೋನ ಶೇರ್ ಮಾಡೋದು ನಾವೇನೆ, ಸೆಲೆಬ್ರಿಟೀಸ್ಗೆ ಅವರು ಅಟ್ಲೀಸ್ಟ್ ಒಂದು ಮೆಸೇಜ್ ಕೊಡ್ಬೋದಾಗಿತ್ತು. ನಾವು ಇದೀವಪ್ಪ ನಿಮ್ಮ ಜೊತೆ, ಮಾಡೋಣ ಎಲ್ಲರೂ ಸೇರಿ ದರ್ಶನ್ ಸರ್ ಸಿನಿಮಾಗೆ ನಾವು ಫಸ್ಟ್ ಶೋ ಬರ್ತೀವಿ ಥಿಯೇಟ್ರಿಗೆ, ನೀವು ಬನ್ನಿ, ಎಲ್ಲ ಕಡೆ ಥಿಯೇಟ್ರು ಎಲ್ಲ ಕಡೆನೂ ಸೆಲೆಬ್ರಿಟೀಸ್ ಜಗಳ ಆಡ್ಕೊಳ್ದಂಗೆ ಏನೋ ಮಾಡ್ದಂಗೆ ಮಾಡಿ ಅಂತ.
ಬಟ್ ರಾಜಕೀಯ ಅನ್ನೋದು ಸಿನಿಮಾ ರಂಗದಲ್ಲಿ ಮತ್ತು ಹೊರಗಡೆ ಪ್ರಪಂಚದಲ್ಲಿ ರಾಜಕೀಯ ಇದ್ದಿದ್ದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.